ಹೇಗಿದೆ ಮೇಡಮ್ ಟೇಸ್ಟ್ ಅದು? ಚೆನ್ನಾಗಿದೆ ಸರ್. ಮೊದಲು ತಿಂದಿದ್ದಾರೆ ಹಿಂದೆ? ಸೀರಿಯಸ್ಲಿ ಇಟ್ಸ್ ಗುಡ್. ಐ ಟ್ರೈಡ್ ಅಗೇನ್ ಅಂಡ್ ಅಗೇನ್. ಮೊದಲು ತಿಂದಿದ್ದೀರಾ ಸ್ವೀಟ್ಸ್ ಇದು? ಮೈಸೂರು ಯಾರು? ಮೈಸೂರೇನಾ? ಹಾಂ, ಬೆಂಗಳೂರು. ತುಂಬ ಜನ ಬೆಂಗಳೂರಿಂದ ಬಂದು ಸ್ವೀಟ್ ತೊಗೊಂಡೋಗ್ತಾರೆ ಇಲ್ಲಿಗೆ ಗುರು ಸ್ವೀಟ್ ಮಾಡಿಗೆ. ಹೌದು. ಹೇಗಿದೆ ಸ್ವೀಟ್ ಅನುಭವ? ಕೊಡಿ, ಅವ್ರಿಗೂ ಕೊಡಿ ಟೇಸ್ಟ್. ನೋಡಿ, ನೀವು ಫಿನಿಶ್ ಮಾಡಿ ಮಾತಾಡಿ ಏನಾದ್ರು ಮಾಡಿದ್ದೀರಿ? ಮೈಸೂರು ಪಾಕ್ ಸ್ಪೆಷಲ್ ಮೈಸೂರು ಪಾಕ್ ಇದು. ಸ್ಪೆಷಲ್ ಮೈಸೂರು ಪಾಕ್ ಇದು. ಇಡೀ ಜಾಗತಿಕ ಮನ್ನಣೆ ಗಳಿಸಿದೆ ಇದು ಮೈಸೂರು ಪಾಕ್. ಥ್ರೂಔಟ್ ಇಂಡಿಯಾ, ಥ್ರೂಔಟ್ ವರ್ಲ್ಡಲ್ಲಿ ಇದಕ್ಕೆ ಮೈಸೂರು ಪಾಕಿಗೆ ಹೆಸರಿದೆ. ಮೈಸೂರು ಮಹಾರಾಜರು ಕೃಷ್ಣರಾಜ ಒಡೆಯರಿಗೋಸ್ಕರ ಮಾಡಿದಂಥ ಒಂದು ಸಿಹಿ ಖಾದ್ಯ ಇದು. 1934ರಲ್ಲಿ ಮಾಡಿದ್ದು ಇದು. ಮೈಸೂರು ಮಹಾರಾಜರಿಗೋಸ್ಕರ ಮಾಡಿದ್ದು ಇದು. ಹೇಗಿದೆ ಟೇಸ್ಟ್? I really like it. I'm eating, give me not eating. ನಮಸ್ಕಾರ ಶಿವನಾಥ್ ಸರ್. ನಮಸ್ಕಾರ ಸರ್. ಈಗ ಜಾಗತಿಕ ಮಟ್ಟದಲ್ಲಿ ಮೈಸೂರು ಪಾಕಿಗೆ ಇದು ಒಳ್ಳೆ ಹೆಸರು ಬಂದಿದೆ. ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಹೆಸರಿದೆ. ಹೇಗೆ ಅನಿಸ್ತದೆ ಅದು? ತುಂಬ ಖುಷಿ ಆಗತ್ತೆ. ಅದು ಪುರುಷ್ ವೇಕ್ಮಾರ್ಟ್ ವಂಶಸ್ಥರ ಅದು ಮೈಸೂರು ನಗರದಲ್ಲಿ ಅನ್ನೋದಕ್ಕೆ ಒಂದು ಖುಷಿ ಆಗತ್ತೆ. ಕಾಕಾಸುರ ಮಾದಪ್ಪ ಅವರ 5ನೇ ತಲೆಮಾರು. ನಮ್ದು 4ನೇ ತಲೆಮಾರು. ಇಲ್ಲ ನಮ್ಮ ಮಕ್ಕಳು ನೋಡ್ಕೊಳ್ತಾ ಇದ್ದಾರೆ, ಅಣ್ಣನ ಮಕ್ಕಳು ನೋಡ್ಕೊಳ್ತಾರೆ. ಅವ್ರದ್ದು 5ನೇ ತಲೆಮಾರು ಸರ್. ಈಗ ಮೈಸೂರು ಪಾಕ್ ಅನ್ನೋದು ಇಡೀ ವಿಶ್ವಕ್ಕೆ ಇವತ್ತು ಪ್ರಸಿದ್ಧಿ ಆಗಿದೆ. ನಮ್ಮ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶ ವಿದೇಶಗಳಲ್ಲಿ ಕೂಡ ಮೈಸೂರು ಪಾಕ್ ಅಂತಂದ್ರೆ ಹೆಸರಿದೆ. ಹೌದು ಹೌದು ಸರ್.
ತುಂಬಾ ಖುಷಿ ಆಗತ್ತೆ ಸರ್. ಮೈಸೂರು ಪಾಕ್ ಅನ್ನೋದು ಮೈಸೂರಲ್ಲಿ ಸ್ಟಾರ್ಟ್ ಆಗಿದ್ದು, ಅರಮನೆ ನಗರಲ್ಲಿ ಅನ್ನೋದು, ಅದು ಕರ್ನಾಟಕದಲ್ಲಿ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಆಗತ್ತೆ ಸರ್. ನೀವು ಯಾವುದೇ ನೀವು ರಾಜ್ಯಕ್ಕಾಗಿ ವಿದೇಶಕ್ಕಾಗಿ ಯಾವುದೇ ಜಿಲ್ಲೆಗೆ ಹೋದ್ರೆ ನೀವು ಕರೆಯೋದೇ ಮೈಸೂರು ಪಾಕ್. ಆ ಮೈಸೂರು ಪಾಕ್ ಅನ್ನೋದು ಮೈಸೂರಿಂದ ಬಂದದ್ದು, ಅದು ಪುರು ಸ್ವೀಟ್ ಮಾರ್ಟ್ ವಂಶಸ್ಥರಿಂದ ಅನ್ನೋದು ತುಂಬ ಇತಿಹಾಸ ಇದೆ ಸರ್. ಈಗ ಮೈಸೂರು ಮಹಾರಾಜರಿಂದ ನಾಲ್ವಡಿ ಕೃಷ್ಣ ಒಡೆಯರು 1935ರಲ್ಲಿ ಅವ್ರಿಗೋಸ್ಕರ ಮಾಡಿದ್ದು ಅಂತ. ಹೌದು, ಅಲ್ಲಿ ನಮ್ಮ ಮುತ್ತಾತ ಕಾಕಾಸರ್ ಮಾದಪ್ಪನವರು ಮೋಡಿ ಕೃಷ್ಣರಾಜ ಅವರ ಹತ್ರ ಅಡುಗೆ ಭಟ್ರಾಗಿರ್ತಾರೆ. ಅಲ್ಲಿ ವಿಶೇಷ ಅತಿಥಿಗಳು ಬರ್ತಾರೆ. ಅತಿಥಿಗಳು ಬಂದಾಗ ಒಂದು ಸ್ವೀಟ್ ಮಾಡಕ್ಕೆ ಹೇಳ್ತಾರೆ. ಬಂದಂತ ಸ್ವೀಟ್ ತಿಂದಂಥದ್ದು ಖುಷಿ ಆಗತ್ತೆ. ಆಗ ಏನು ಹೆಸರು ಅಂತ ಮಹಾರಾಜ್ ಹೇಳಿದಾಗ ಅದು ಗೊತ್ತಿರೋದಿಲ್ಲ. ಆಗ ಮಹಾರಾಜ್ ಹೇಳ್ತಾರೆ ಮೈಸೂರು ಪ್ಲೇಸ್ ಪಾಕ ಈ ಶುಗರ್ ಲಿಕ್ವಿಡ್, ಹಂಗಾಗಿ ಮೈಸೂರು ಪಾಕ ಅನ್ನೋದು ಬಂದಿದ್ದು ಅನ್ನೋದು ತುಂಬಾ ಹೆಮ್ಮೆ ಆಗುತ್ತೆ. ಈಗ ಎಷ್ಟು ಸರ್ ಕೆಜಿ ಸರ್? ಮೊದಲು 3 ವೆರೈಟಿ, 2 ವೆರೈಟಿ, 3 ವೆರೈಟಿ ಮಾಡ್ತಿತ್ತು. ಈಗ 7 ವೆರೈಟಿ ಜನಗಳ ತಕ್ಕಂತ ಬೇಡಿಕೆ ಅಂತ ಬೇರೆ ಬೇರೆ ತರದ್ದು ಮೈಸೂರು ಪಾಕ್ ಮಾಡ್ತೀವಿ. ಮೊದಲು ಆರ್ಡರಿ ಮೈಸೂರು ಪಾಕು, ಅದು 400 ರೂಪಾಯಿ. 400 ರೂಪಾಯಿ ವನಸ್ಪತಿ ಮಾಡೋದು. ಬರೀ ಗೀಲ್ ಮಾಡೋದು 600 ರೂಪಾಯಿ ಆಗುತ್ತೆ. ಈಗ 600 ರೂಪಾಯಿ ಇದೆಯಾ? 600 ರೂಪಾಯಿ. ಟೀ ವಿತ್ ಮಿಲ್ಕ್ 600 ರೂಪಾಯಿ. ಬೆಲ್ಲದ್ದು ಬಾದಾಮಿದ್ದು ಡ್ರೈ ಫ್ರೂಟ್ ಆದ್ರೆ 800 ರೂಪಾಯಿ. ಕಾಜುದು 1000 ರೂಪಾಯಿ ಆಗುತ್ತೆ. ಆಗಿದೆ ಜಾಸ್ತಿ ಸರ್? ಹೌದು. ಜಾಸ್ತಿ ಹೋಗೋದು ನಿಮ್ಮ ಹತ್ರ ಯಾವುದು? ನಮ್ಮಲ್ಲಿ ನಮ್ಮ ರೆಗ್ಯುಲರ್ ಸ್ಪೆಷಲ್ ಗೀ ಮೈಸೂರು ಪಾಕ್ ಜಾಸ್ತಿ. ಎಷ್ಟೋ ಜನ ಮೈಸೂರಿಂದ, ಬೆಂಗಳೂರಿಂದ, ಬೇರೆ ಬೇರೆ ಕಡೆಯಿಂದ ಮೈಸೂರು ಪಾಕ್ ತಗೊಳ್ಳೋದಕ್ಕೆ ಬರ್ತಾ ಇದಾರಂತೆ. ಹೌದು, ಅದು ಮೈಸೂರು ಗುರು ಸ್ವೀಟ್ ಮಾಸ್ಟ್ರಲ್ಲಿ ಮೈಸೂರು ಪಾಕ್ ಅನ್ನೋದು ಒಂದು ಇದು ಟ್ರೇಡ್ ಇದೆಯಲ್ಲ ಸರ್, ತುಂಬಾ ಇಷ್ಟಪಡ್ತಾರೆ. ಇದರಲ್ಲಿ ನಮ್ಮ ಮೈಸೂರು ಪಾಕ್ ಜಾಸ್ತಿ. ನಾವು ನೋಡಿದಾಗ ಮೈಸೂರಲ್ಲಿ ಫಿಲಂ ಆಕ್ಟರ್ಗಳು ಅಂಬರೀಷ್ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಅವರ ಬಾಂಬೆದ ಎಸ್ ಎ ಚೆನ್ನೈಗೌಡ ಕೂಡ ಇಲ್ಲಿ ಬಂದು ತಗೋತಾ ಇದ್ರು. ಹೌದು ಸರ್, ಮತ್ತು ಅದೆಲ್ಲ ತುಂಬಾ ಸುಮಾರು ಅವರು ರಾಜಕಾರಣಿಗಳು ಅಡುಗೆ ತಗೊಳ್ತಾರೆ, ಎಲ್ಲ ತರಿಸ್ಕೊತಾರೆ. ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ತರಿಸ್ಕೊಂಡು ತಿಂತಾರೆ ಸರ್. ಯಾರು ವಿದೇಶಗಳಲ್ಲಿ ಅದು ಬೇಡಿಕೆ ಇದೆ. ಅದು ಬರೀ ಅವ್ರ ರಿಲೇಷನ್ಗಳು ತಗೊಂಡೋಗಿ ಕೊಡ್ತಾರೆ. ಅದು ನಮ್ಗೆ ಹೆಮ್ಮೆ ಆಗಲ್ಲ. ಅವರೇ ಬಂದು ಹೇಳ್ತಾರೆ ನಾವ್ ಇಂಥ ಜಾಗ ಕಳಿಸ್ತಾ ಇದ್ದೀವಿ, ಈ ತರ ಪ್ಯಾಕ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಂಗಾಗಿ ಖುಷಿ ಆಗತ್ತೆ ಸರ್ ಹೊರಗಡೆಗೆಲ್ಲ. ದೇಶ ವಿದೇಶ ಕಳಿಸ್ಬೇಕಾದ್ರೆ ತಾಜಾ ಹಾಗೆ ಇರುತ್ತೆ ಸರ್ ಅದು? ಹೌದು, ಅದನ್ನ ನೀವು 15 ದಿವಸ ಹೊರಗಡೆ ಇಟ್ಕೊಂಡು ತಿನ್ಬೋದು. ಬೇಕಾದ್ರೆ ಮೈಕ್ರೋವೇವ್ನಲ್ಲಿ ಬಿಸಿ ಮಾಡ್ಕೊಂಡು ತಿನ್ಬೋದು. ಫ್ರಿಜ್ ಅಲ್ಲಿ ಇಡಬಾರ್ದು. ಒಂದು 15 ದಿವಸ ಇಡ್ಬೋದು. ಸೆಲೆಬ್ರಿಟೀಸ್ ಅಂತಾರೆ ಯಾರು ಫೇಮಸ್ ಅವರು ಬಂದಿದ್ದಾರೆ ಸರ್ ಇಲ್ಲಿ? ರಾಜಕಾರಣಿಗಳು, ಫಿಲಂ ಆಕ್ಟರ್ಗಳು ಅಂದ್ರೆ ಬಂದಿದ್ದಾರೆ ಸರ್. ಅವರು ಈಗ ರಾಜಕಾರಣಿಗಳು ಯಾರು ಅಂಗಡಿ ಮುಂದೆ ಬಂದು ತಗೊಂಡಾಗಲ್ಲ, ಅವ್ರ ಕಡೆಯಿಂದ ತರಿಸ್ಕೊಳ್ತಾರೆ. ಅದು ಒಂದು ಹೆಮ್ಮೆ ಆಗತ್ತೆ. ಫಿಲಂ ಆಕ್ಟರ್ಗಳು ಆಗ್ತಾರೆ. ಯಾರು ಬಂದಿದ್ದಾರೆ? ಫಿಲಂ ಆಕ್ಟರ್ಗಳು ಸರ್. ಆಗ ರಾಜ್ಕುಮಾರ್ ಬಂದಿದ್ರು, ಇಲ್ಲಿಗೆ ಬಂದಿದ್ರು. ಹೌದು. ಇನ್ನೂ ಒಂದು ಹೆಮ್ಮೆ ಅಂದ್ರೆ ಈಗಿನ ಮಹಾರಾಜರು ಬಂದಿದ್ರು. ಈಗಿನ ಮಹಾರಾಜರು, ಈಗ ನಮ್ಮ ಹೌದು, ಈಗಿನ ಯದುವೀರ ಅವರು ಅಂಗಡಿ ಬಂದಿದ್ದಾರೆ. ಅದೊಂದು ಹೆಮ್ಮೆ ಆಗತ್ತೆ. ಅಂಬರೀಷ್ ಅವರಿಗೆ ತುಂಬಾ ಪ್ರಿಯವಾದ ಸ್ಥಳ ಇದು. ಹೌದು ಹೌದು, ಮೈಸೂರು.